ರಾಜ್ಯದ ಪ್ರಮುಖ ನದಿಯಾಗಿರುವ ಶರಾವತಿಗೆ ಕೃತಜ್ಞತೆ ಸಲ್ಲಿಸುವ ಶರಾವತಿ ಆರತಿ ಕಾರ್ಯಕ್ರಮ ಹೊನ್ನಾವರ ಪಟ್ಟಣದ ಬಂದರು ಪ್ರದೇಶದಲ್ಲಿ ಶರಾವತಿ ಆರತಿ ಸಮಿತಿಯ ವತಿಯಿಂದ ಸೋಮವಾರ ನಡೆಯಿತು. ಆದಿಚುಂಚನಗಿರಿ ಮಠದ ಮಿರ್ಜಾನ್ ಶಾಖಾ ಮಠಾಧೀಶ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರು ಉದ್ಘಾಟನೆ ನೆರವೇರಿಸಿ ಆಶೀರ್ವಚನ ನೀಡಿ ಅಂಬುತೀರ್ಥದಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರ ಸೇರುವ ಶರಾವತಿ ನದಿ ಲಕ್ಷಾಂತರ ಜನರಿಗೆ ಜೀವನ ಕಟ್ಟಿಕೊಳ್ಳಲು ಹಲವಾರು ಜೀವ ಸಂಕುಲಗಳಿಗೆ ಆಧಾರವಾಗಿದೆ. ಇಂತಹ ಶರಾವತಿ ನದಿಗೆ ಪೂಜೆ ಸಲ್ಲಿಸುವ ಮೂಲಕ ಕೃತಜ್ಞತೆ ಸಲ್ಲಿಸುವ ಕಾರ್ಯ ಶ್ರೇಷ್ಠವಾಗಿದೆ. ಶರಾವತಿ ನದಿಗೆ ಪೂಜೆ ಸಲ್ಲಿಸಿದಂತೆ ಜಿಲ್ಲೆಯ ಉಳಿದ ನದಿಗಳಿಗೂ ಕೃತಜ್ಞತೆ ಸಲ್ಲಿಸುವ ಕಾರ್ಯ ಆಗಬೇಕು ಎಂದು ನುಡಿದರು. ಭಾವನೆಯಿಂದ ಅಥವಾ ನಮ್ಮ ಎಲ್ಲರಿಗೂ ಜನ್ಮ ಪ್ರಾಪ್ತಿ ಆಗಿರ್ತಕ್ಕಂಥದ್ದು ಅಥವಾ ಮಾನವ ಜನ್ಮ ಪ್ರಾಪ್ತಿ ಆಗಿರ್ತಕ್ಕಂಥದ್ದು ಏಂತಕ್ಕೆ ಅಂತ ಹೇಳಿದ್ರೆ, ನಮ್ಮ ಅಸ್ತಿತ್ವವನ್ನು ನಾವು ತಿಳಿದುಕೊಳ್ಳಲಿಕ್ಕೆ, ಈ ಸತ್ಯವಾಗಿಲ್ಲದೆ ಇರತಕ್ಕಂತಹ ಈ ಮಿಥ್ಯ ಪದಾರ್ಥವಾಗಿರ್ತಕ್ಕಂತಹ ತತ್ವವನ್ನು ಬಿಟ್ಟು ಸತ್ಯವಾಗಿರ್ತಕ್ಕಂಥ ತತ್ವವನ್ನು ಅರಿತು ನಾವು ಆ ಸತ್ಯ ಪದಾರ್ಥವ ಆಗಲಿಕ್ಕೋಸ್ಕರ ಮಾನುಷ್ಯ ಜನ್ಮ ಪ್ರಾಪ್ತಿಯಾಗಿದೆ. ಉಳಿದ ಎಲ್ಲ ಜೀವ ಸಂಕುಲಗಳಲ್ಲೂ ಹಸಿವು, ನಿದ್ರೆ, ಭಯ, ಮೈಥುನಾದಿಗಳು ಇದ್ದೇ ಇದೆ. ಆದರೆ ಮನುಷ್ಯನಲ್ಲಿ ಮಾತ್ರ ವಿಜ್ಞಾನಮಯ ಕೋಶ ಅಂತಕ್ಕಂಥದ್ದು ಭಗವಂತ ಇಟ್ಟಿದ್ದಾನೆ. ಆ ವಿಜ್ಞಾನಮಯ ಕೋಶದಿಂದ ವಿಚಕ್ಷಣವಾಗಿರ್ತಕ್ಕಂಥ ಜ್ಞಾನದಿಂದ ನಾನು ಯಾರು, ನನ್ನ ಮೂಲ ಎಲ್ಲಿ, ನನ್ನ ಅಸ್ತಿತ್ವ ಏನು, ನಾನು ಎಲ್ಲಿಂದ ಬಂದೆ ಅಥವಾ ಎಲ್ಲಿಗೆ ಹೋಗ್ತೇನೆ, ನಾನೇನಿದ್ದೇನೆ ಅಂತೇಳಿ ನಮ್ಮನ್ನು ನಾವು ಅರಿತು ನಾವು ಇಲ್ಲದ ಹಾಗೆ ಆಗ್ತಕ್ಕಂಥದ್ದು ಮಾನುಷ್ಯ ಜನ್ಮದ ಉದ್ದೇಶ. ಈಗ ಅಂಬುತೀರ್ಥದಲ್ಲಿ ಹುಟ್ಟಿದಂತಹ ಶರಾವತಿ ಅಲ್ಲಿ ಉದ್ಭವಿಸಿ ಯಾವ ರೀತಿ ಸಮುದ್ರದ ಕಡೆಗೆ ಬರ್ತಾ ಬರ್ತಾ ಹಲವಾರು ರೀತಿಯಲ್ಲಿ ಸಮುದಾಯಕ್ಕೆ, ಸಮಾಜಕ್ಕೆ, ಜೀವಸಂಕುಲಕ್ಕೆ ತಾನು ಆಧಾರವಾಗಿ ಕಡೆಗೆ ತಾನು ಉದಿಸಿ ಬಂದಂತಹ ಸಮುದ್ರದಲ್ಲಿ ಒಂದಾಗ್ತಾಳೋ ಅದೇ ರೀತಿಯಾಗಿ ನಾವು ಸಹ ಎಲ್ಲರೂ ಅಂಬುತೀರ್ಥದಿಂದಲೇ ಬಂದಿದ್ದೇವೆ. ತಾಯಿಯ ಗರ್ಭದಿಂದಲೇ ಬಂದಿದ್ದೇವೆ. ಬಂದು ಅಂಬುತೀರ್ಥದಿಂದ ಶರಾವತಿ ತನ್ನ ಪಯಣ ಶುರು ಮಾಡಿದ ಹಾಗೆ ತಾಯಿಯ ಗರ್ಭದಿಂದ ಹೊರಬಂದು ನಾವು ಸಹ ಪಯಣವನ್ನು ಶುರು ಮಾಡಿದ್ದೇವೆ. ಪಯಣ ನಡೀತಿದೆ ಯಾವ ಕಡೆಗೆ? ಅದು ಸಮುದ್ರದ ಕಡೆಗೆ, ವಿಶಾಲತ್ವದ ಕಡೆಗೆ. ನಮ್ಮ ಪಯಣವು ಸಾಗಬೇಕಾಗಿದೆ, ಸಾಗ್ತಾ ಇದೆ, ಅದು ಭಗವಂತನ ತತ್ವದ ಎಡೆಗೆ. ಆದರೆ ನಾವು ಅದನ್ನು ಮರ್ತಿದ್ದೇವೆ. ಈಗ ಹೊಳೆ ಬರ್ತಿರ್ಬೇಕಾದ್ರೆ ಹೊಳೆ ತುಂಬಿದಾಗ ನೀವೆಲ್ಲ ನೋಡಿರ್ತೀರ, ಒಂದಷ್ಟು ಕಾಯಿ ಗರಿ ಎಲ್ಲ ರಾಶಿ ಆಗಿರ್ತದೆ. ಒಂದು ಕಡೆ 2 ಕಾಯಿ ಸೇರ್ತದೆ, ಇನ್ನೊಂದು ಕಡೆ 2 ಗರಿ ಸೇರ್ತದೆ, 1-2 ತುಂಡು ಸೇರ್ತದೆ, ಕಡೆಗೆ ಮುಂದೆ ಹೋಗ್ತಾ ಇರ್ತದೆ. ನಾವು ಸಹ ನಮ್ಮ ಜೀವನದಲ್ಲಿ ಪಯಣ ನಡೆಸ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಒಂದಷ್ಟು ಸಂಬಂಧಗಳು, ಒಂದಷ್ಟು ಬಾಂಧವ್ಯಗಳು ಎಲ್ಲವೂ ಬರ್ತವೆ. ನಾವೇನು ಮಾಡ್ತೇವೆ, ನದಿ ಏನು ಮಾಡ್ತದೆ, ಎಲ್ಲೋ ಒಂದು ಕಡೆ 2 ಕಾಯಿನ ಸೇರಿಸ್ಕೊಳ್ತದೆ, ಮುಂದೆ ಹೋಗ್ತಾ ಹೋಗ್ತಾ ಬಿಟ್ಟು ತನ್ನಷ್ಟು ತಾನು ಹೋಗ್ತಿರ್ತದೆ. ನಾವು ಹಾಗೆ ಮಾಡೋದಿಲ್ಲ. ಅಂಟಿಸಿಕೊಂಡಂತಹ ಬಂಧಗಳನ್ನು, ಅಂಟಿಸಿಕೊಂಡಂತಹ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಂಡು ಇದೇ ಜೀವನ ಅಂತ ಹೇಳಿ ಅಲ್ಲೇ ಕೊಳ್ತೋಗ್ಬಿಡುತ್ತೆ. ನದಿಯಲ್ಲಿ ಯಾವ ರೀತಿ ಕಸಕಡ್ಡಿಗಳು ಸೇರಿ ಒಂದು ಕಡೆ ಸೇರಿಕೊಂಡು ಅಲ್ಲೇ ಕೊಳೆತು ಹೋಗ್ತದೋ ಅದೇ ರೀತಿ ನಾವು ಬಂಧನಗಳ ಬಲೆಯಲ್ಲಿ ಸಿಕ್ಕಿಕೊಂಡು ನಾವು ಅಲ್ಲೇ ಕೊಳೆತು ಹೋಗ್ತೇವೆ. ಹೋಗಿ ಸಮುದ್ರವನ್ನು ಸೇರೋದೇ ಇಲ್ಲ, ಭಗವಂತನ ಸಾನ್ನಿಧ್ಯಕ್ಕೆ ಸೇರ್ಲಿಕ್ಕೆ ಆಗೋದೇ ಇಲ್ಲ. ಆದರೆ ಪಯಣ ಮಾತ್ರ ಪ್ರಾರಂಭ ಮಾಡಿದ್ದೇವೆ. ಅದು ಈ ಜನ್ಮವೋ, ಇನ್ನೊಂದು ಜನ್ಮವೋ, 100 ಜನ್ಮವೋ, 1000 ಜನ್ಮವೋ ಆದಮೇಲೆ ಆ ಕಡೆಗೆ ಹೋಗಿ ಸೇರ್ತಕ್ಕಂಥದ್ದು. ಆದರೆ ವೃಥಾ ಯಾಕೆ ಜನ್ಮಗಳನ್ನು ವ್ಯರ್ಥ ಮಾಡಬೇಕು? ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳ ಹಾಗೆ ಪದೇ ಪದೇ ಹುಡ್ತಕ್ಕಂಥದ್ದು, ಪದೇ ಪದೇ ಸತ್ತು ಕಾಲವನ್ನು ವ್ಯಯ ಮಾಡುವ ಬದಲು ಏನು ಶ್ರೇಷ್ಠತಮವಾಗಿರ್ತಕ್ಕಂತಹ ಜನ್ಮ ನಮಗೀಗ ಪ್ರಾಪ್ತಿಯಾಗಿದೆ, ಇದೇ ಜನ್ಮದಲ್ಲಿ ನಾವೊಂದಷ್ಟು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳನ್ನು ಮಾಡಿ ಒಂದಷ್ಟು ಭಗವಂತನ ಕಡೆಗೆ ಚಿಂತನೆ ಮಂಥನೆಗಳನ್ನು ಮಾಡಿ ಭಗವಂತನ ಸಾನ್ನಿಧ್ಯವನ್ನು ನಾವು ಪಡ್ಕೋಬೇಕಾಗ್ತದೆ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮಕರ್ತರಾದ ಭೀಮೇಶ್ವರ್ ಜೋಶಿ ಮಾತನಾಡಿ, ಶರಾವತಿ ಜನಜೀವನವನ್ನು ಸಮೃದ್ಧಗೊಳಿಸಿದೆ, ರಾಜ್ಯಕ್ಕೆ ಬೆಳಕು ನೀಡಿದೆ, ಬದುಕಿಗೆ ಆಸರೆ ಒದಗಿಸಿದ ಶರಾವತಿಗೆ ಕೃತಜ್ಞತೆ ಸಲ್ಲಿಸುವುದು ಆದ್ಯ ಕರ್ತವ್ಯ. ನದಿಯನ್ನು ಕಲುಷಿತಗೊಳಿಸದೆ ಶುದ್ಧವಾಗಿಡಬೇಕು ಎಂದರು. ಆಗ್ತಾ ಇರುವುದೇ ಜಲ ಸಂಪತ್ತಿನ ಮೇಲೆ. ಹಾಗಾಗಿ ಇವತ್ತು ಅದನ್ನ ಕಲುಷಿತ ಮಾಡತಕ್ಕಂಥ ವಾತಾವರಣ ಬೇಕಾದಷ್ಟು ಬಂದಿದೆ, ಬೇಕಾದಷ್ಟು ಜನ ಇದ್ದೇವೆ. ನಾವು ನಮ್ಮ ಮನೆಯಲ್ಲೂ ಕೂಡ ನಮ್ಮ ಜಲವನ್ನು ಸಂರಕ್ಷಿಸತಕ್ಕಂಥ ಹೊಣೆಗಾರಿಕೆಯನ್ನು ಉಚಿತವಾಗಿ ಹಾಳು ಮಾಡತಕ್ಕಂಥ ವಿಶೇಷದಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇದ್ದೇವೆ. ಹಾಳು ಮಾಡುವುದಕ್ಕೆ ಆದ್ಯತೆಯನ್ನು ಕೊಡ್ತಾ ಇರ್ತಕ್ಕಂಥ ವಾತಾವರಣದಲ್ಲಿ ಇವತ್ತು ಅದನ್ನು ಸಂರಕ್ಷಿಸಿ, ಅದನ್ನು ಪರಿವರ್ತನೆಗೊಳಿಸಿ, ಅದನ್ನು ಪವಿತ್ರಗೊಳಿಸತಕ್ಕಂಥ ಕಾರ್ಯದಲ್ಲಿ ಪವಿತ್ರವಾಗಿರ್ತಕ್ಕಂಥ ಪುನಃ ಪವಿತ್ರಗೊಳಿಸತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶವೇ ಶರಾವತಿ ಆರತಿಯ ಉತ್ಸವ ಆಗಿದೆ. ಎಷ್ಟು ವಿಪರ್ಯಾಸ ನೋಡಿ.
ಶುದ್ಧವಾಗಿರುವಂತಹ ವ್ಯವಸ್ಥೆಯನ್ನು ಶುದ್ಧೀಕರಿಸುವಂತಹ ಒಂದು ವ್ಯವಸ್ಥೆಯ ಉದ್ದೇಶಿತವಾದ ಕಾರ್ಯಕ್ರಮ ಇವತ್ತು ನಮ್ಮ ಮುಂದೆ ಬಂದು ನಿಂತಿದೆ. ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಇದು. ನಮ್ಮ ಜೀವನದಲ್ಲಿ ಯಾವುದು ಶುದ್ಧವಿದೆಯೋ ಅದನ್ನು ಕಾಪಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಬದುಕು ಹಾಗೇನೆ. ನಮ್ಮ ಬದುಕನ್ನು ಶುದ್ಧವಾಗಿ ಇಟ್ಕೊಳ್ತಕ್ಕಂಥ ವ್ಯವಸ್ಥೆ ಇದ್ದೆ ಅಂತಾದರೆ ಅದನ್ನು ಪುನಃ ಶುದ್ಧೀಕರಿಸುವಂಥ ವ್ಯವಸ್ಥೆ ಆಗಬೇಕಾಗ್ತಿಲ್ಲ. ದೈವಾನುಗ್ರಹದ ವ್ಯವಸ್ಥೆ ನಮ್ಮ ಜೊತೆಯಲ್ಲಿದೆ ಅಂತ ಆದರೆ ಪುನಃ ದೇವಸ್ಥಾನಕ್ಕೆ ಹೋಗಿ ದೇವ ದರ್ಶನ ಮಾಡಬೇಕಾದ ಅಗತ್ಯವೂ ಇಲ್ಲ. ನಮ್ಮಲ್ಲಿ ಯಾವುದು ಕೊರತೆ ಆಗ್ತದೋ ಅದನ್ನು ಸರಿ ಮಾಡಿಕೊಳ್ಳುವುದಕ್ಕೆ ನಾವು ಬದ್ಧರಾಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಇವತ್ತು ನಮಗೆ ಜಲದ ಕೊರತೆ, ಅದರ ಶುದ್ಧತೆಯ ಕೊರತೆ ನಮಗೆ ಗೊತ್ತಾಗಿದೆ. ಹಾಗಾಗಿ ಈ ಶುದ್ಧೀಕರಣದ ವ್ಯವಸ್ಥೆಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ತಿದ್ದೇವೆ. ಅದರ ಅರ್ಥ ಏನು ಅಂದರೆ, ಶರಾವತಿ ಜಲವನ್ನು ಶುದ್ಧೀಕರಿಸುವುದಲ್ಲ, ನಮ್ಮ ಅಂತರಂಗವನ್ನು ಶುದ್ಧೀಕರಿಸುವಂಥ ಕಾರ್ಯಕ್ರಮ ಈ ಉತ್ಸವದಿಂದ ನಮ್ಮ ಒಳಗೆ ಆದರೆ ನಿಜವಾದ ಅರ್ಥದಲ್ಲಿ ಇವತ್ತಿನ ಉತ್ಸವಕ್ಕೆ ಸಾರ್ಥಕತೆ ಮತ್ತು ಪವಿತ್ರತೆಯನ್ನು ತಂದುಕೊಳ್ಳಿ. ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಯಾವುದೇ ಸರ್ಕಾರ ಬಂದರೂ ಶರಾವತಿ ನದಿ ನೀರನ್ನು ಬೆಂಗಳೂರಿಗೆ ತಿರುಗಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ, ಬೆಂಗಳೂರಿಗೆ ನೀರು ತಿರುಗಿಸುವ ಯೋಜನೆಯ ವಿರುದ್ಧ ಜನ ಒಂದಾಗಿ ಹೋರಾಟ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕಾಗಿದೆ. ಶರಾವತಿಯನ್ನು ಉಳಿಸಿಕೊಳ್ಳುವ ಕಾರ್ಯ ಆಗಬೇಕಿದೆ. ಉತ್ತರ ಕನ್ನಡ ಪ್ರಾಕೃತಿಕ ಸಂಪದ್ಭರಿತ ಜಿಲ್ಲೆ. ಇಲ್ಲಿಯ ಸಂಪತ್ತನ್ನು ಬೇರೆಡೆಗೆ ದೋಚುತ್ತಿದ್ದಾರೆ. ಆದರೆ ಅನುದಾನವನ್ನು ಈ ಜಿಲ್ಲೆಗೆ ಕೊಡುವುದಿಲ್ಲ. ಸ್ವಾರ್ಥ ರಾಜಕಾರಣಕ್ಕೆ ಜಿಲ್ಲೆ ಬಲಿಯಾಗುತ್ತಿದೆ ಎಂದರು. ನಮ್ಮ ತಾಲೂಕಿನಲ್ಲಿ ಹರಿದು ಹೋಗುವಂತ ನದಿ ಬೇರೆಯವರು ಇವತ್ತು ಉಪಯೋಗಿಸ್ಕೊಳ್ಳಿಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾರೆ. ಅದನ್ನ ನಾವು ನಿಲ್ಲಿಸಲೇಬೇಕಾಗಿದೆ ಅನ್ನುವಂಥದ್ದನ್ನು ಕೊಚ್ರೇಕರ್ ಅವರು ಸಾಕಷ್ಟು ವರ್ಷಗಳಿಂದ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ರು. ಅವರು ಇನ್ನೊಂದು ತರದ ಸೌಮ್ಯ ಮೂರ್ತಿಯಾಗೇ ಇದ್ದಾರೆ. ಅವರು ಬಹಳ ಕಡಿಮೆ ಸಂಖ್ಯೆಯಲ್ಲಿ ನಾವು ಇವತ್ತು ಸೇರಿದ್ದು ನನಗೆ ಬಹಳ ನೋವನ್ನ ತರ್ತಾ ಇದೆ ಅನ್ನುವಂಥದ್ದನ್ನು. ಯಾಕೆಂದ್ರೆ ನಮ್ಮ ಜಿಲ್ಲೆ, ನಾನು ಅನೇಕ ಬಾರಿ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದೆ. ಈ ಸ್ವಾರ್ಥ ರಾಜಕಾರಣದಿಂದ ನಾವು ಬಲಿಯಾಗ್ತಾ ಇದ್ದೇವೆ. ನಮ್ಮ ಜಿಲ್ಲೆಯವರು, ನಮ್ಮಲ್ಲಿ ವಿದ್ಯಾವಂತರಿದ್ದಾರೆ, ಕೊರತೆ ಇಲ್ಲ, ಬುದ್ಧಿವಂತರಿದ್ದಾರೆ, ಸಂಪತ್ ಭರಿತವಾದಂತಹ ಜಿಲ್ಲೆ ನಮ್ದು. ಆ ಸಂಪತ್ತನ್ನ ಲೂಟಿ ಮಾಡಿಕೊಂಡು ಇವತ್ತು ರಾಜ್ಯ ಸರ್ಕಾರ, ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜನತಾ ಪಕ್ಷ ಇರ್ಬೋದು, ಇವರೆಲ್ಲ ನಮ್ಮ ಸಂಪತ್ತನ್ನ ದೋಚ್ಕೊಂಡು ಬೆಂಗಳೂರು ಮತ್ತು ಉತ್ತರ ಕರ್ನಾಟಕ ಆ ಕಡೆ ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ವಿದ್ಯಾವಂತರಿಗೆ ಏನು ಕೊರತೆ ಇಲ್ಲ, ಬೇಕಾದಷ್ಟು ವಿದ್ಯಾವಂತರಿದ್ದಾರೆ. ಶರಾವತಿ ಆರತಿ ಸಮಿತಿಯ ಕಾರ್ಯಾಧ್ಯಕ್ಷ ಜಿಜಿ ಶಂಕರ್ ಮಾತನಾಡಿ, 4 ವರ್ಷಗಳಿಂದ ಶರಾವತಿ ಆರತಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ನಮ್ಮ ಪೂರ್ವಜರು ಒಳ್ಳೆಯ ರೀತಿಯಲ್ಲಿ ಶರಾವತಿ ನದಿಯನ್ನು ಉಳಿಸಿಕೊಂಡು ಬಂದಿದ್ದು, ಅದನ್ನು ಹಾಗೆಯೇ ಮುಂದಿನ ಪೀಳಿಗೆಗೆ ಉಳಿಸಿಕೊಡಬೇಕು, ನದಿಯನ್ನು ಶುದ್ಧವಾಗಿಡುವ ಜಾಗೃತಿ ಮೂಡಬೇಕು ಎಂಬ ಉದ್ದೇಶದೊಂದಿಗೆ ಈ ಕಾರ್ಯಕ್ರಮ ಆರಂಭಗೊಂಡಿದೆ ಎಂದರು. ಸಭಾ ಕಾರ್ಯಕ್ರಮದ ನಂತರ ಗಣ್ಯರು ಹಾಗೂ ಸಾರ್ವಜನಿಕರ ಸಮ್ಮುಖದಲ್ಲಿ ಸಮವಸ್ತ್ರ ಧರಿಸಿದ 5 ವೈದಿಕರು ಗಂಗಾರತಿಯ ಮಾದರಿಯಲ್ಲಿ ಶರಾವತಿ ಮಾತೆಗೆ ಆರತಿ ಬೆಳಗಿದರು. 1000 ಹಣತೆಗಳನ್ನು ಹಚ್ಚಿ ನದಿಯಲ್ಲಿ ತೇಲಿ ಬಿಡಲಾಯಿತು. ಚಂಡೆ ಮಂಗಳವಾದನ ಮೊಳಗಿದವು. ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು. ಪೂಜೆಯ ನಂತರ ಪ್ರಸಾದ ವಿತರಿಸಲಾಯಿತು. ತಾರಾ ಭಟ್ ಹಾಗೂ ಸಂಗಡಿಗರಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ವೇದಿಕೆಯಲ್ಲಿ ಕೇಶವ್ ನಾಯ್ಕ್ ಬಳ್ಕೂರು, ಶಿವರಾಜ್ ಮಿಸ್ತಾ, ಉಮೇಶ್ ಮಿಸ್ತಾ, ರಾಜೇಶ್ ಸಾಳೆಹಿತ್ತಲ್, ಯೋಗೇಶ್ ಮಿಸ್ತಾ, ಲಕ್ಷ್ಮಣ್ ಮಿಸ್ತಾ, ಮೋಹನ್ ಸಾಳೆಹಿತ್ತಲ್, ಎಂಎಸ್ ಹೆಗಡೆ, ಎನ್ಎಸ್ ಹೆಗಡೆ ಕರ್ಕಿ, ಜಿಪಿ ಪಾಟಣ್ಕರ್, ಚಂದ್ರಕಾಂತ್ ಕೊಚ್ರೇಕರ್ ಮತ್ತಿತರರು ಉಪಸ್ಥಿತರಿದ್ದರು. ಸಮಿತಿಯ ಗೌರವಾಧ್ಯಕ್ಷ ದ್ವಿತಿ ಪೈ ಸ್ವಾಗತಿಸಿದರು. ಅಧ್ಯಕ್ಷ ವೆಂಕಟರಮಣ ಹೆಗಡೆ ಕೌಲಕ್ಕಿ ವಂದಿಸಿದರು. ವಿಶ್ವನಾಥ್ ನಾಯಕ್ ಕಾರ್ಯಕ್ರಮ ನಿರ್ವಹಿಸಿದರು.